ಹೆಲೋ ಗೈಸ್, ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ತಕ್ಷಣ ಖರ್ಚಿಗೆ ದುಡ್ಡು ಬೇಕಿತ್ತು ಅಂತಂದರೆ, ಅಥವಾ ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ನಿಮಗೆ ಖರ್ಚಿಗೆ ದುಡ್ಡು ಬೇಕು, ಏನಾದರೂ ತೊಗೊಳಕ್ಕೆ ದುಡ್ಡು ಬೇಕು, ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಬೇಕು, ಅಥವಾ ನೀವು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಲಿಕ್ಕೆ ಏನಾದರೂ ಆಗಲಿ ಪರ್ಪಸ್ ನೀವು ದುಡ್ಡು ಬೇಕಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನಿಂದ ಸಾಲ ತೊಗೋಬೋದು. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ನು 1,000 ರೂಪಾಯಿ ಅಂತ ಹಿಡಿದ್ಬಿಟ್ಟು ಅಪ್ ಟು 45,000 ರೂಪಾಯಿವರೆಗೆ ತಕ್ಷಣ ಸಾಲ ಕೊಡುತ್ತೆ. ಆ್ಯಂಡ್ ನೀವು ಸ್ಟೂಡೆಂಟ್ ಆಗಿದ್ರೆ ಈಸಿಲಿ ನೀವು ಇಲ್ಲಿಂದ ಸಾಲನ ತೊಗೊಬೋದು. ಜಸ್ಟ್ ಇಲ್ಲಿ ಸ್ಟೂಡೆಂಟ್ ಐ ಡಿ ಕೊಡಬೇಕಾಗಿರುತ್ತೆ. ಆ್ಯಂಡ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮೇನ್ ಡಾಕ್ಯುಮೆಂಟ್ಸ್ ಇವೆರಡು, ಆ್ಯಂಡ್ ಸ್ಟೂಡೆಂಟ್ ಐ ಡಿ ಕೊಟ್ಟರೆ ಈಸಿಲಿ ನೀವು ಲೋನ್ನ ತೊಗೊಬೋದು. ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನಿಂದ ನೀವು ಸಾಲ ತೊಗೊಬೋದು, ಏನು ಪ್ರಾಸೆಸ್ ಇರುತ್ತೆ, ಆ್ಯಂಡ್ ಸ್ಟೂಡೆಂಟ್ಸ್ಗೆ ಯಾವ ರೀತಿಯಾಗಿ ಇಲ್ಲಿ ಸಾಲ ಕೊಡುತ್ತೆ. ನೀವು ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಸ್ಯಾಲ್ರಿಡ್ ಇದ್ದೀರಾ ಅಂದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಆದರೆ ಇಲ್ಲಿ ಅಷ್ಟು ಸಾಲ ಸಿಗಲ್ಲ. ಓನ್ಲಿ ಸ್ಟೂಡೆಂಟ್ಸ್ಗೋಸ್ಕರನೇ ಮಾಡಿರುವಂಥ ಅಪ್ಲಿಕೇಶನ್ ಇದು. ಸೊ ಅದಕ್ಕಾಗಿ ಈ ಒಂದು ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಈ ಒಂದು ಅಪ್ಲಿಕೇಶನ್ ಅಲ್ಲಿ ತುಂಬಾ ಕಡಿಮೆ ಬಡ್ಡಿಯಲ್ಲಿ ನೀವು ಸಾಲನ ತಗೊಬಹುದು. ಅಂಡ್ ಇಲ್ಲಿ 1,000 ರಿಂದ 45,000 ರೂಪಾಯಿವರೆಗೆ ಸ್ಟೂಡೆಂಟ್ ಲೋನ್ ಇದು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದೇ ಕೊಲೆಟ್ರಲ್ ಇಲ್ಲದೆ ಜಸ್ಟ್ 100% ಪೇಪರ್ಲೆಸ್ ಪ್ರಾಸೆಸ್ ನಲ್ಲೇ ನೀವು ತಗೋಬಹುದು. ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ವಿದಿನ್ 10 minutes ಅಲ್ಲೇ ಲೋನ್ ಅಪ್ರೂವ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಕೊಡುತ್ತೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಯಾವ ರೀತಿಯಾಗಿ ಈ ಒಂದು ಲೋನ್ ತಗೊಬೇಕು ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಅಪ್ಲಿಕೇಶನ್ ಯಾವುದು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಎಂ ಪಾಕೆಟ್ ಅಂತ. ಹೌದು, ಎಂ ಪಾಕೆಟ್ ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್ ಮೇ ಬ್ರೈಟ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.4 ಸ್ಟಾರ್ಟಿಂಗ್ ಇದೆ, 20 ಲಕ್ಷ ರಿವ್ಯೂಸ್ ಇದಾವೆ, ಜೊತೆಗೆ 1 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ಮೋಸ್ಟ್ಲಿ ಸ್ಟೂಡೆಂಟ್ಸ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಗೈಸ್. 100% ಆನ್ಲೈನ್ ಪ್ರಾಸೆಸ್ ಇರುತ್ತೆ. ಸೊ ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಗೈಸ್ ಇಲ್ಲಿ ರಿವ್ಯೂಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 45,000 ರೂಪಾಯಿವರೆಗೆ ಸಾಲ ಸಿಗುತ್ತೆ. ಆ್ಯಂಡ್ ಇಲ್ಲಿ 0% ಇಂದ 4% ಪರ್ ಮಂತ್ ವರೆಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ನೋಡಿ, ನೀವು ಇಲ್ಲಿ ಲೋನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಗೈಸ್. ಆ್ಯಂಡ್ ಇಲ್ಲಿ 4% ಪರ್ ಮಂತ್ ವರೆಗೂ ಇಂಟ್ರೆಸ್ಟ್ ರೇಟ್ ಹೋಗ್ಬೋದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಆ್ಯಂಡ್ ಟೆನ್ಯೂರ್ ನೋಡ್ತಾ ಇರ್ಬೋದು 61 ದಿನ ಅಂತ ಹಿಡಿದ್ಬಿಟ್ಟು ಅಪ್ ಟು 1 ವರ್ಷದವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. 4% ಅಂದರೆ ಅದೇನು ಕಡಿಮೆ ಆಗಲ್ಲ ಗೈಸ್, ಪರ್ ಮಂತ್ಗೆ ಇಲ್ಲಿ ಜಾಸ್ತಿನೇ ಆಗುತ್ತೆ ಇಯರ್ಲಿ ಕೌಂಟ್ ಮಾಡಿದರೆ. ಬಟ್ ಇಯರ್ಲಿ ನೀವು ತೊಗೊಳಕ್ಕೆ ಹೋಗಬೇಡಿ. 1 ಮಂತ್ ಆರ್ 2 ಮಂತ್ಸ್ ಅಷ್ಟೇ ಎಮರ್ಜೆನ್ಸಿಗೋಸ್ಕರ ಬೇಕಿತ್ತು ಅಂತಂದರೆ ಮಾತ್ರ ಈ ಒಂದು ಲೋನ್ ತೊಗೊಂಡ್ಬಿಟ್ಟು ತಕ್ಷಣ ರೀಪೇ ಮಾಡ್ಕೊಂಬಿಡಿ. ಯಾಕೆಂದರೆ ನೀವು ಸ್ಟೂಡೆಂಟ್ ಇರ್ತೀರಾ, ಅಷ್ಟು ರೀಪೇ ಮಾಡೋಕ್ಕೆ ನಿಮ್ಗೆ ಆಗಲ್ಲ. ಮತ್ತು ನೀವು ಇಲ್ಲಿ ಡ್ಯೂ ಮಾಡ್ತೀರಾ ಅಂತಂದರೆ ನಿಮಗೆ ಮತ್ತೆ ಇಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಪ್ರಾಬ್ಲಮ್ಸ್ ಅಂದರೆ ಏನಲ್ಲ, ಜಸ್ಟ್ ಇಲ್ಲಿ ನಿಮ್ಮ ಸಿವಿಲ್ ಹಾಳಾಗುತ್ತೆ, ಅಥವಾ ನಿಮ್ಮ ಒಂದು ಸಿವಿಲ್ ಬಿಲ್ಡ್ ಆಗೋ ಒಂದು ಸ್ಟೇಜಲ್ಲಿ ಇರ್ತೀರಾ. ಬಟ್ ಆವಾಗಲೇ ನೀವು ನಿಮ್ಮ ಒಂದು ಸಿವಿಲನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದು ಬಿಲ್ಡ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಗೋಲ್ಡ್ ಲೋನ್ ತೊಗೋಬೇಕು, ಅದೆಲ್ಲ ತುಂಬ ಒಂದು ಲೆಂತಿ ಪ್ರಾಸೆಸ್ ಇರುತ್ತೆ. ಸೊ ಅದ್ರ ಸಲಗೆ ನಾನು ಹೇಳೋದು ಏನಂತಂದರೆ, ಇಲ್ಲಿ ಲೋನ್ ತೊಗೊತೀರಾ ಅಂತಂದರೆ ಸ್ಟೂಡೆಂಟ್ಸ್ ಎಸ್ಪೆಷಲಿ ನೀವು ಟೈಮ್ ಸರಿಯಾಗಿ ರೀಪೇಮೆಂಟನ್ನು ಮಾಡ್ಕೊಂಬಿಡಿ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲಿ ಇರೋದಿಲ್ಲ. ಆ್ಯಂಡ್ 61 ದಿನ ಅಂತ ಹಿಡಿದ್ಬಿಟ್ಟು 1 ವರ್ಷದವರೆಗೆ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಈ ಒಂದು ಅಪ್ಲಿಕೇಶನ್ನೇ ಏನಕ್ಕೆ ಚೂಸ್ ಮಾಡಬೇಕು, ಇಲ್ಲಿ ರೀಸನ್ಸ್ ಕೊಟ್ಟಿರೋ ಅಥವಾ ಫೀಚರ್ಸ್ ಕೊಟ್ಟಿರೋ ನೀವು ನೋಡ್ಕೊಬೋದು. ಇಲ್ಲಿ ಕೀ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ 45,000 ರೂಪಾಯಿವರೆಗೆ ಲೋನ್ ಇರುತ್ತೆ. ವಿತಿನ್ 2 minutes ಅಲ್ಲೇ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಡಿಸ್ಪೋಸ್ ಮಾಡಿ ಕೊಡ್ತಾ ಇದ್ದಾರೆ. 61 ದಿನ ಅಂತ ಹಿಡಿದ್ಬಿಟ್ಟು 12 ತಿಂಗಳವರೆಗೆ ಲೋನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಟೆನ್ಯೂರನ್ನು. ಆ್ಯಂಡ್ ಆಪ್ಷನ್ಸ್ ಕೂಡ ನಿಮಗೆ ಕೊಡ್ತಾರೆ. ಲೋನ್ ಎಕ್ಸ್ಟೆನ್ಷನ್ಸ್ ಕೂಡ ಮಾಡಿ ಕೊಡ್ತಾರೆ. ಸ್ಟೂಡೆಂಟ್ಸ್ ಅಲ್ವಾ, ಸೊ ಅದಕ್ಕೆ ಇಲ್ಲಿ ಲೋನ್ ಎಕ್ಸ್ಟೆನ್ಷನ್ಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಟೈಮ್ಲಿ ರೀಪೇಮೆಂಟ್ಸನ್ನು ಮಾಡಿದರೆ ನಿಮಗೆ ಇಲ್ಲಿ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು ಆಗಿರ್ಬೋದು ಮತ್ತು ಲೋನ್ ಮ್ಯಾನೇಜ್ಮೆಂಟ್ ಫೀಸ್ ಕೂಡ ಇಲ್ಲಿ ತೊಗೊತಾ ಇದ್ದಾರೆ. 50 ರೂಪಾಯಿ ಪ್ಲಸ್ GST 18% ಇರುತ್ತೆ. ಆ್ಯಂಡ್ ನಂತರ ಇಲ್ಲಿ ಡಿಪೆಂಡಿಂಗ್ ಅಪಾನ್ ನಿಮ್ಮ ಲೋನ್ ಅಮೌಂಟ್ ಮೇಲೆ ಇದು ವೇರಿ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿ 0% ಇಂದ 4% ಪರ್ ಮಂತ್ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಇಲ್ಲಿ ಟೋಟಲ್ APR ರೇಂಜ್ ಬಂದ್ಬಿಟ್ಟು ಅಂದರೆ ಆನ್ಯುವಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಲ್ಲಿ 48% ಇರುತ್ತೆ ಗೈಸ್. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಎಕ್ಸಾಂಪಲ್ ಕೂಡ ಕೊಟ್ಟಿರೋ ಎಕ್ಸಾಂಪಲ್ ಕೂಡ ನೀವು ಇಲ್ಲಿಂದ ನೋಡ್ಕೋಬೋದು. ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ನಾನು ಆಲ್ರೆಡಿ ಹೇಳಿದ್ನಲ್ವಾ, ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮದು ಕಾಲೇಜ್ ID-ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಆ್ಯಂಡ್ ಇಲ್ಲಿ ಸ್ಯಾಲ್ರಿಡ್ ಪ್ರೊಫೆಷನಲ್ಸ್ ಆಗಿದ್ರೆ ನಿಮ್ಮದು ಮಿನಿಮಮ್ ಸ್ಯಾಲ್ರಿ 9,000 ಇರಬೇಕು. ಹಾಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸ್ಯಾಲ್ರಿದು ಇಲ್ಲಿ ಸ್ಟೇಟ್ಮೆಂಟನ್ನು ಕೊಡಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್, ಅದು ಸ್ಯಾಲ್ರಿ ಬ್ಯಾಂಕ್ ಇರಬೇಕಾಗಿರುತ್ತೆ. ಹಾಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ರಿಕ್ವೈರ್ಡ್ ಇದೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಕಾಲೇಜ್ ID ಸ್ಟೂಡೆಂಟ್ಸ್ದು, ಮತ್ತು 3 ತಿಂಗಳಿದ್ದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಹಾಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಗೈಸ್. ಆ್ಯಂಡ್ ನೀವು ಈಸಿಲಿ ಲೋನ್ನ ತೊಗೊಬೋದು. ಸೊ ಎಂ ಪಾಕೆಟ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ಮೊದಲೇದಾಗಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ನೇಮ್ ಹಾಕಿ, ನಂತರ ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಹಾಕಿ, ನಂತರ ಲಾಸ್ಟ್ ನೇಮ್ ಹಾಕಿ, ನಂತರ ಇಲ್ಲಿ ಜೆಂಡರ್ ಕೇಳುತ್ತೆ, ಜೆಂಡರ್ ಹಾಕಿ, ಮೇಲ್ ಇದ್ರೆ ಮೇಲ್, ಫೀಮೇಲ್ ಇದ್ರೆ ಫೀಮೇಲ್. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ,
ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಆಗಿದೆನೋ ಅದೇ ಡೇಟ್ ಆಫ್ ಬರ್ತನ ನೀವು ಇಲ್ಲಿ ಆಗಬೇಕು. ಆ್ಯಂಡ್ ಇಲ್ಲಿ ಸ್ಟೂಡೆಂಟು ಏಜ್ ಬಿಟ್ವೀನ್ 18 ವರ್ಷದಿಂದ 30 ವರ್ಷದವರೆಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರ ನೀವು ಇಲ್ಲಿ ಲೋನ ತೊಗೊಬೋದು. ಆ್ಯಂಡ್ ಅವರು ಮಾತ್ರ ಇಲ್ಲಿ ಅಪ್ರೂವ್ ಮಾಡ್ತಾರೆ, ಅವ್ರಿಗೆ ಮಾತ್ರ ಲೋನ್ ಅನ್ನೋದು. ಆ್ಯಂಡ್ ಇಲ್ಲಿ ಮೆರಿಟಲ್ ಸ್ಟೇಟಸ್ ನೋಡಿರ್ಬೋದು, ಇಲ್ಲಿ ಸಿಂಗಲ್ ಇದ್ದರೆ ಸಿಂಗಲ್, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಿ. ನಂತರ ಫಾದರ್ಸ್ ನೇಮ್ ಕೇಳುತ್ತೆ. ಫಾದರ್ಸ್ ನೇಮ್ ಆಸ್ ಪರ್ ಡಾಕ್ಯುಮೆಂಟ್ಸ್ ಅಂದರೆ KYC ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿಯಾಗಿದೆನೋ ಅದೇ ಫಾದರ್ ನೇಮನ್ನು ಹಾಕಬೇಕಾಗಿರುತ್ತೆ. ಲೆಟ್ ಸಪೋಸ್ ಇವಾಗ ಆಧಾರ್ ಕಾರ್ಡಲ್ಲಿ ಇರುತ್ತೆ, ಅದನ್ನು ಹಾಕಬೇಕು. ನಂತರ ಮದರ್ ನೇಮನ್ನು ಹಾಕಬೇಕು. KYC ಡಾಕ್ಯುಮೆಂಟಲ್ಲಿ ಯಾವ ರೀತಿಯಾಗಿದೆನೋ ಅಥವಾ ನಿಮ್ಮ ಮದರ್ ನೇಮನ್ನು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟ್ ಆಗುತ್ತೆ 20%. ನಂತರ KYC ಇನ್ಫಾರ್ಮೇಷನ್ ಕೊಡಬೇಕು. ಅಂದರೆ ಇಲ್ಲಿ KYC ಐಡಿನ ಇಲ್ಲಿ ಕೊಡಬೇಕಾಗಿರುತ್ತೆ. ಅಂದರೆ ಲೆಟ್ ಸಪೋಸ್ ಇವಾಗ ವಿಡಿಯೋ KYC ಕಂಪ್ಲೀಟ್ ಮಾಡ್ಕೋಬೇಕು, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು OTP ಥ್ರೂ. ಓಕೆನಾ? ಸೊ ಇದೆಲ್ಲ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಪ್ಯಾನ್ ಕಾರ್ಡನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಆಧಾರ್ ಕಾರ್ಡ್ ವೆರಿಫಿಕೇಷನು, ಪ್ಯಾನು ಪ್ಲಸ್ಸು ಇಲ್ಲಿ ಆಧಾರ್ OTP ಥ್ರೂ ನೀವು ಇಲ್ಲಿ ವೆರಿಫೈ ಮಾಡ್ಕೊಬೇಕು. ಸೊ ಇದು ಆದಮೇಲೆ KYC ಎಲ್ಲ ಡನ್ ಆದಮೇಲೆ ನಂತರ ಇಲ್ಲಿ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ. ಅಂದರೆ ಪಿನ್ ಕೋಡ್ ಕೇಳುತ್ತೆ, ಅದನ್ನು ಕೊಡಿ. ನಂತರ ಏನೇನೆಲ್ಲ ಡೀಟೇಲ್ಸ್ ಕೇಳುತ್ತೆ, ಕಾಲೇಜ್ ನೇಮ್ ಕೇಳುತ್ತೆ, ಯಾವೊಂದು ಸಿಟಿನಲ್ಲಿದೆ ಕಾಲೇಜ್ ಎಲ್ಲನೂ ಕೇಳುತ್ತೆ, ಕಾಲೇಜ್ ಬಗ್ಗೆ ಡೀಟೇಲ್ಸು ಅದೆಲ್ಲ ಕೊಡಬೇಕು. ನಂತರ ಸೆಲ್ಫಿ ಕೊಡಬೇಕು. ಸೆಲ್ಫಿ ಕೊಟ್ಟಾದ್ಮೇಲೆ ಅಂತ ಇಲ್ಲಿ ಕಾಲ್ ಮಿ ಅಂತ ರಿಕ್ವೆಸ್ಟ್ ಇರುತ್ತೆ, ಅದು ಕೂಡ ಕೊಡ್ಬೋದು. ನಿಮಗೆ ಅವರು ಕಾಲ್ ಮಾಡಿ ಕೇಳ್ತಾರೆ. ಅಥವಾ ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಲೋನ್ ಲಿಮಿಟ್ ಸಿಗುತ್ತೆ. 1,000 ರಿಂದ 45,000 ರೂಪಾಯಿ ಒಳಗೆ ನಿಮಗೆ ಲೋನ್ ಸಿಗುತ್ತೆ. ಆ ಒಂದು ಲೋನ್ನ ನೀವು ಬ್ಯಾಂಕ್ ಡೀಟೇಲ್ಸ್ ಏನು ಲಾಸ್ಟಿಗೆ ಕೊಡ್ತೀರಲ್ವಾ, ಕೊಟ್ಟಿದ್ದಾದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಕ್ರೆಡಿಟ್ ಮಾಡ್ತಾರೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿದ ತಕ್ಷಣ ಟೈಮ್ ಸರಿಯಾಗಿ ರೀಪೇ ಮಾಡ್ಕೊಳ್ಳಿ. ರೀಪೇ ಮಾಡಲಿಕ್ಕೆ UPI ಮತ್ತು ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನೇ ಇದ್ರೂ ಕೂಡ ನೀವು ಅದನ್ನು ಯೂಸ್ ಮಾಡಿಕೊಂಡು ರೀಪೇ ಮಾಡ್ಕೋಬೋದು. UPI ಅಂತ ಕೂಡ ಮಾಡ್ಕೋಬೋದು. ರೀಪೇ ಮಾಡಿದಾದ್ಮೇಲಿಂದ ನೀವು ಇಲ್ಲಿ ಕಂಪ್ಲೀಟ್ ನಿಮಗೆ NOC ಕೂಡ ಸಿಗುತ್ತೆ. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ ಗೈಸ್, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ರೆಡಿ ನಾನು ವೀಡಿಯೋ ಕೂಡ ಮಾಡಿದ್ದೀನಿ, ಲೋನ ತೊಗೊಂಡ್ಬಿಟ್ಟು ಕೂಡ ತೋರಿಸಿರ್ಬೋದು. ಆ ಒಂದು ವಿಡಿಯೋನ ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಟೂಡೆಂಟ್ಸ್ ಯಾರು ಇದ್ದಾರ ನೋಡಿ ಅಪ್ಲೈ ಮಾಡ್ಕೋಬೋದು. ಸೊ ಗೈಸ್ ಇಷ್ಟಿರುತ್ತೆ ಒಂದು ಅಪ್ಲಿಕೇಶನ್. ಈ ಒಂದು ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.